ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 33 ಗಮನಿಸಿ. 2 ಅಂಕಗಳ ಪ್ರಶ್ನೆಯಾಗಿದೆ. ಎ ಮತ್ತು ಬಿ ಪ್ರಾಣಿಗಳ ಸಣ್ಣ ಕರುಳಿನ ಅಂದಾಜು ಉದ್ದಗಳನ್ನು ಕೋಷ್ಟಕದಲ್ಲಿ ನೀಡಲಾಗಿದೆ. ಅದನ್ನು ಗಮನಿಸಿ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಿ. ಎ ಮತ್ತು ಬಿ ಪ್ರಾಣಿಗಳಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪ್ರಾಣಿಗಳನ್ನು ಗುರುತಿಸಿ ಮತ್ತು ನಿಮ್ಮ ತೀರ್ಮಾನವನ್ನು ಸ್ಪಷ್ಟೀಕರಿಸಿ. ಇಲ್ಲಿ ಎ ಮತ್ತು ಬಿ ಅನ್ನುವಂತಹ 2 ಪ್ರಾಣಿಯನ್ನ ಕೊಟ್ಟಿದ್ದಾರೆ. ಅದರ ಸಣ್ಣ ಕರುಳಿನ ಅಂದಾಜು ಉದ್ದವನ್ನ ಕೊಟ್ಟಿದ್ದಾರೆ. ಈಗ ಪ್ರಾಣಿ ಎ, ಅದರ ಸಣ್ಣ ಕರುಳಿನ ಉದ್ದ 20ರಿಂದ 40 ಅಡಿಗಳಷ್ಟಿದೆ. ಪ್ರಾಣಿ ಬಿ, ಅದರ ಸಣ್ಣ ಕರುಳಿನ ಉದ್ದ 5ರಿಂದ 8 ಅಡಿಗಳಷ್ಟು ಇದೆ. ಈ ಸಣ್ಣ ಕರುಳು ಅನ್ನುವಂಥದ್ದು ನಿಮಗ್ ಗೊತ್ತಿದೆ, ಕಾರ್ಬೋಹೈಡ್ರೇಟ್, ಕೊಬ್ಬು ಹಾಗೂ ಪ್ರೋಟೀನ್ಗಳೆಲ್ಲ ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ ಅಲ್ವಾ ಸಣ್ಣ ಕರುಳು. ಈಗ ಈ ಸಣ್ಣ ಕರುಳಿನ ಉದ್ದ ಬೇರೆ ಬೇರೆಯಾಗಿದೆ. ಹಾಗಿದ್ರೆ ಇದರಲ್ಲಿ ಮಾಂಸಾಹಾರಿ ಪ್ರಾಣಿ ಯಾವುದು, ಸಸ್ಯಾಹಾರಿ ಪ್ರಾಣಿ ಯಾವುದು ಅನ್ನೋದನ್ನ ನಾವು ಗುರುತಿಸ್ಬೇಕು. ನಮಗೆ ಗೊತ್ತು, ಸಸ್ಯಾಹಾರಿ ಪ್ರಾಣಿಗಳು ಸಸ್ಯಗಳನ್ನ ತಿಂತವೆ. ಆ ಸಸ್ಯದಲ್ಲಿ ಸೆಲ್ಯುಲೋಸ್ ಇರುತ್ತೆ. ಹಾಗಾಗಿ ಆ ಸೆಲ್ಯುಲೋಸ್ ಅನ್ನ ಜೀರ್ಣ ಮಾಡ್ಲಿಕ್ಕೆ ಸಣ್ಣ ಕರುಳಿನ ಉದ್ದ ಜಾಸ್ತಿ ಇರ್ಬೇಕಾಗತ್ತೆ. ಅಂದ್ರೆ ಮಾಂಸವನ್ನ ಜೀರ್ಣಿಸುವಂತಹದ್ದು ಸುಲಭ. ಹಾಗಾಗಿ ಮಾಂಸಾಹಾರಿ ಪ್ರಾಣಿಗಳಲ್ಲಿ ಸಣ್ಣ ಕರುಳಿನ ಉದ್ದ ಕಡಿಮೆ ಇರ್ತದೆ. ಪ್ರಾಣಿ ಎ ಸಸ್ಯಾಹಾರಿ ಪ್ರಾಣಿ, ಯಾಕೆಂದ್ರೆ ಇದರ ಸಣ್ಣ ಕರುಳಿನ ಉದ್ದ ಜಾಸ್ತಿ ಕೊಟ್ಟಿದ್ದಾರೆ. ಪ್ರಾಣಿ ಬಿ ಮಾಂಸಾಹಾರಿ ಪ್ರಾಣಿ, ಸಣ್ಣ ಕರುಳಿನ ಉದ್ದ ಕಡಿಮೆ ಕೊಟ್ಟಿದ್ದಾರೆ. ಏಕೆಂದ್ರೆ ಸಸ್ಯಾಹಾರಿ ಪ್ರಾಣಿಗಳಲ್ಲಿನ ಸಣ್ಣ ಕರುಳಿನ ಉದ್ದವು ಮಾಂಸಾಹಾರಿ ಪ್ರಾಣಿಗಳಲ್ಲಿರುವುದಕ್ಕಿಂತ ಹೆಚ್ಚು ಉದ್ದವಾಗಿರುತ್ತದೆ. ಥ್ಯಾಂಕ್ ಯು.